ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲಾಗಿ ಹಾಕುವಂಥ ವಿತೌಟ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು 10 ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ 6 ದಾರನ ಗಂಟಾಗಿ ಇಟ್ಕೊಂಡಿದ್ದೀನಿ. ಇವತ್ತಿನ ಈ ಡಿಸೈನ್ನ ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಸ್ಯಾರಿಗೆ ಹಾಕೋದಿದ್ರೆ ಪಲ್ಲು ರೈಟ್ ಸೈಡ್ ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಲಾಕ್ನ ಮಾಡ್ಕೊತಾ ಇದ್ದೀನಿ ಬಟ್ಟೆಗೆ. ಅಲ್ಲೇ ಪಕ್ಕದಲ್ಲಿ ಮತ್ತೊಂದು ಸರ್ತಿ ಲಾಕ್ ಮಾಡ್ಕೊತಾ ಇದ್ದೀನಿ. 2 ಟೈಮ್ಸ್ ಲಾಕ್ನ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಸಾರಿಗೆ ಆಗಿರ್ಬೋದು ಅಥವಾ ಸ್ಯಾಂಪಲ್ ಪೀಸ್ಗೆ ಆಗಿರ್ಬೋದು ಕುಚ್ಚು ಹಾಕಬೇಕಾದ್ರೆ 2 ಟೈಮ್ಸ್ ಲಾಕ್ನ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಲ್ಲಿಂದ ನಾನು ನೀಡಲ್ಗೆ ಒಂದು ಸರ್ತಿ ದಾರನ ಸುತ್ತಕೊಂಡು ಒಂದು 2 ಚೈನಿಂದ 3 ಚೈನ್ ಗ್ಯಾಪ್ ಮಾತ್ರ ತಗೋತಾ ಇದ್ದೀನಿ. ಸ್ಲ್ಯಾಂಟಾಗಿ ಇಟ್ಕೊಂಡು ಕಂಬನ ಮಾಡ್ಕೊಂಡಿದ್ದೀನಿ ಡಬಲ್ ಕ್ರೋಶ. ಮತ್ತೆ ನೀಡಲ್ಗೆ ಒಂದು ಸರ್ತಿ ದಾರನ ಸುತ್ತಿ ಸೇಮ್ ಪಾಯಿಂಟಿಗೆ, ಅದೇ ಪಾಯಿಂಟ್ ನೀಡಲ್ಗೆ ಒಂದು ಸರ್ತಿ ದಾರನ ತಗೊಂಡು ಅದೇ ಪಾಯಿಂಟಿಗೆ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತೆರಡು ದಾರನ ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶ ಕಂಬ. ಅಲ್ಲಿಂದ ಮತ್ತೆ ನೀಡಲ್ಗೆ ಒಂದು ಸರ್ತಿ ದಾರ ತಗೊಂಡು ಮತ್ತೆ ಅದೇ ಪಾಯಿಂಟಿಗೆ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶ ಕಂಬ. ಮತ್ತೆ ನೀಡಲ್ಗೆ ಒಂದು ಸರ್ತಿ ದಾರ ಸುತ್ತಿ ಸೇಮ್ ಪಾಯಿಂಟಿಗೆ, ಸೇಮ್ ಪಾಯಿಂಟ್ ಅಲ್ಲದೆ ಆದರೂ ಪಕ್ಕನೇ ಬರಲಿ ಕಂಬಗಳು, ಆದಷ್ಟು ಗ್ಯಾಪ್ ಜಾಸ್ತಿ ಬೇಡ ಇಲ್ಲಿ. ಸೊ ಇಲ್ಲಿ 4 ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಮತ್ತೆ ನೀಡಲ್ಗೆ ಒಂದು ಸರ್ತಿ ದಾರ ತಗೊಂಡು ಅದೇ ಪಾಯಿಂಟ್ ಹತ್ರ ರೈಟ್ ಸೈಡಲ್ಲಿ ನಾವು 4 ಕಂಬ ಮಾಡಿದ್ರೆ ಮತ್ತೆ ಲೆಫ್ಟ್ ಸೈಡ್ಗೆ ಒಂದು ಚೈನ್ ಹಾಕಿಬಿಟ್ಟು ಮತ್ತೆ ಲೆಫ್ಟ್ ಸೈಡ್ಗೆ ನಾವು 4 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. ಮತ್ತು 4 ಇಲ್ಲಿ ನಾನು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಕಂಬಗಳು ಹಾಕಬೇಕಾದ್ರೆ ಸೇಮ್ ಪಾಯಿಂಟಿಗೆ ಅಥವಾ ಪಕ್ಕನೇ ಬರಲಿ, ಆದಷ್ಟು ಜಾಸ್ತಿ ಸ್ಪೇಸ್ ಕೊಡೋದಕ್ಕೆ ಹೋಗಬೇಡಿ. ನೋಡ್ಬೋದು ಇಲ್ಲಿ ಸ್ಮಾಲ್ ಮಿನಿ ಆರ್ಚ್ ಫಾರ್ಮ್ ಆಗುತ್ತೆ. ಸೊ ಇದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡಬೇಕಾದ್ರೆ ಒಂದು ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡಿ. ಸೊ ರಿಂಕಲ್ಸ್ ಬಂದಿದೆ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ ಫಸ್ಟು. ಅಲ್ಲಿಂದ ನಾನು 3 ಚೈನ್ನ ಹಾಕ್ಕೊಂಡಿದ್ದೀನಿ. ಆರ್ಚನ್ನ ಎಂಡ್ ಮಾಡಿದ ನಂತರ ಲಾಕ್ ಮಾಡ್ತೀವಲ್ಲ, ಅದಾದ ನಂತರ 3 ಚೈನ್ನ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡ ನಂತರ ಮತ್ತೆ ನೀಡಲ್ಗೆ ಒಂದು ಸರ್ತಿ ದಾರನ ತಗೊಂಡು ಫಸ್ಟ್ ನಾವು ಎಷ್ಟು ಗ್ಯಾಪ್ನ ತಗೊಂಡಿರ್ತೀವಿ ಅದೇ ರೀತಿ ಅಷ್ಟೇ ಗ್ಯಾಪ್ನ ಇಲ್ಲಿ ನಾನು ತಗೊಂಡು ಒಂದು ಸ್ಲ್ಯಾಂಟಾಗಿ ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ. ಮತ್ತೆ ನೀಡಲ್ಗೆ ದಾರ ಸುತ್ತಿ ಅದೇ ಪಾಯಿಂಟಿಗೆ ಹೋಗಿ ನೀಡಲ್ಗೆ ದಾರ ತಂದು 2ರಲ್ಲೊಂದು ಇಲ್ಲಿ ಕೂಡ ನಾನು ಒಟ್ಟು 4 ಕಂಬಗಳನ್ನ ಮಾಡ್ಕೋತೀನಿ. ಫಸ್ಟು ಕಂಬಗಳು ಆದಷ್ಟು ಪಕ್ಕನೇ ಬರಲಿ, ಅಥವಾ ಒಂದೇ ಪಾಯಿಂಟಿಗೆ ಕಂಬಗಳನ್ನ ಮಾಡೋದಕ್ಕಾದರೂ ಇಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಸ್ಮಾಲ್ ಮಿನಿ ಆರ್ಚಾಗಿ ಇದು ಫಾರ್ಮ್ ಆಗುವಂಥದ್ದು. ಅಲ್ಲಿಂದ 4 ಕಂಬ ಆದ ನಂತರ ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಹಾಕಿ ಮತ್ತೆ ನೀಡಲ್ಗೆ ದಾರ ಸುತ್ತಿ ಅದೇ ಸೇಮ್ ಪಾಯಿಂಟಿಗೆ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರ ಒಂದು ಮಾಡ್ಕೋಬೇಕು. ಈ ಸೈಡಲ್ಲಿ ಕೂಡ ನಾನು ಒಟ್ಟು 4 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಈ ಒಂದು ಡಿಸೈನಲ್ಲಿ 2 ಸ್ಟೆಪ್ ಡಿಸೈನ್ ಆಗಿದೆ ಇದು. ಇದೇ ರೀತಿಯಲ್ಲಿ ನಾನು ಒಂದು ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತ ಹೇಳಿ ಒಂದು ಡಿಸೈನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ಕೂಡ ಇದೇ ಸ್ಟೆಪ್ನ ನಾವು ಫಾಲೋ ಮಾಡ್ತೀವಿ. ಇದರಲ್ಲಿ ಇನ್ನೂ ಒಂದು ಸ್ಟೆಪ್ ಬರುತ್ತೆ. ಸೊ ಇದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು.
ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿಕೊಂಡು 3 ಚೈನ್, ಇದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಸ್ಟ್ರೈಟಾಗಿ ಕೊಟ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಇದು ಫಸ್ಟ್ ಸ್ಟೆಪ್ ಆಗಿದೆ. ಇದೇ ರೀತಿ ಸ್ವಲ್ಪ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಫಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಹಾಗೆ ಸೆಕೆಂಡ್ ಸ್ಟೆಪ್ಗೆ ನಾನು ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಅಲ್ಲಿ ಒಂದು ಚೈನ್ ಹಾಕಿದ್ದೀವಲ್ಲ, ಆ ಗ್ಯಾಪ್ಗಿಂತ ಪಕ್ಕದಲ್ಲಿರೋ ಅಂದರೆ ನೋಡಿ ಇದರ ಪಕ್ಕದಲ್ಲಿರೋ ಇನ್ನೊಂದು ಕಂಬಕ್ಕೆ ನಾನು ಹೋಗಿ ದಾರ ತಗೊಬರ್ತೀನಿ. ಯಾಕಂದರೆ ಅಲ್ಲಿ ಹೋಲಲ್ಲಿ ನಮಗೆ ಗಂಟು ಏನು ಹಾಕಿದ್ದೀವಿ ಅದು ಹೊರಗಡೆ ಬಂದುಬಿಡುತ್ತಲ್ವ. ಸೊ ಹಾಗಾಗಿ ಪಕ್ಕದಲ್ಲಿರೋ ಲೆಫ್ಟ್ ಅಥವಾ ರೈಟ್ ನಿಮ್ಗೆ ಯಾವುದಾಗುತ್ತೆ ಸೊ ಆ ಕಂಬಕ್ಕೆ ಹೋಗಿ ದಾರನ ತಗೊಬರಬೇಕು. ಮತ್ತು ಆ ಒಂದು ಚೈನ್ ಗ್ಯಾಪಿಗೆ ಮತ್ತೆ ಹೋಗಿ ದಾರ ತಂದು 2 ದಾರನ ಒಂದು ಮಾಡ್ಕೋಬೇಕು. ಅಲ್ಲಿಂದ ನೀಡಲ್ಗೆ ಒಂದು ಸತಿ 2 ಟೈಮ್ಸ್ ದಾರ ಸುತ್ತಿ ಆ 3 ಚೈನ್ ಗ್ಯಾಪ್ ಇದೆಯಲ್ಲ, ಸೊ ಅಲ್ಲಿ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೊಳ್ಳಿ, ಮತ್ತೆ 2 ದಾರ ಒಂದು ಮಾಡಿಕೊಂಡು ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ಇಲ್ಲಿ ನಾನು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ ಹಾಕಿ ಅದೇ ತ್ರಿಬಲ್ ಕ್ರೋಶೆ ಕಂಬದ ಹಿಂದ್ಗಡೆ ಹೋಗಿ ದಾರ ತಗೊಬಂದು 2 ದಾರನ ಒಂದು ಮಾಡ್ಕೋಬೇಕು. ಅಂದರೆ ನಾನಿಲ್ಲಿ ಪಿಕಾಟ್ನ ಮಾಡ್ಕೋತಾ ಇದ್ದೀನಿ. ಮತ್ತೆ ನೀಡಲ್ಗೆ ಒಂದು ಸತಿ ದಾರ ಸುತ್ತಿ 3 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋತಾ ಇದ್ದೀನಿ. ಮತ್ತೆ 2 ದಾರ ಒಂದು ಮಾಡಿಕೊಂಡು ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋತಿದ್ದೀನಿ. ಫ್ರೆಂಡ್ಸ್, ನಾವಿಲ್ಲಿ ವರ್ಕ್ ಮಾಡಬೇಕಾದ್ರೆ ದಾರಗಳೇನಾದರೂ ಬಿಟ್ಟೋದ್ರೆ ಸೊ ಅದನ್ನು ಸೇರಿಸ್ಕೊಂಡು ಡಿಸೈನ್ನ ಮುಂದುವರಿಸ್ಕೊಂಡು ಹೋಗಿ. ಹಾಗೆ ಬಿಟ್ಟು ಹೋದರೆ ಅದು ನೀಟಾಗಿ ಕಾಣಿಸಲ್ಲ ಡಿಸೈನು. ಒಂದು ಎರಡನೇದಾಗಿ ಅದು ರಿಂಕಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಟ್ರಿಬಲ್ ಕ್ರೋಶೆ ಕಂಬ ಆದ ತಕ್ಷಣ 3 ಚೈನ್ ಹಾಕಿ ಅದೇ ಟ್ರಿಬಲ್ ಕ್ರೋಶೆ ಕಂಬದ ಹಿಂದ್ಗಡೆ ಹೋಗಿ ದಾರ ತಗೊಬಂದು 2 ದಾರನ ಒಂದು ಮಾಡ್ಕೋಬೇಕು. ನೀಡಲ್ಗೆ 2 ಸತಿ ದಾರನ ಸುತ್ತಕೊಂಡು 3 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ಟ್ರಿಬಲ್ ಕ್ರೋಶೆ ಕಂಬನ ಮಾಡಿಕೊಂಡು 3 ಚೈನ್ ಹಾಕಿ ಅದೇ ತ್ರಿಬಲ್ ಕ್ರೋಶೆ ಕಂಬದ ಹಿಂದ್ಗಡೆ ಹೋಗಿ ದಾರ ತಗೊಬಂದು 2 ದಾರ ಇರುತ್ತೆ ನೀಡಲ್ ಮೇಲೆ, ಆ 2 ದಾರಗಳನ್ನ ಒಂದು ಮಾಡ್ಕೋಬೇಕು. ನಾನಿಲ್ಲಿ ಪಿಕಾಟ್ನ ಮಾಡ್ಕೋತಾ ಇದ್ದೀನಿ. 3 ಕಂಬ ಹಾಗೆ ಪಿಕಾಟ್ ಆದ ತಕ್ಷಣ ಸ್ವಲ್ಪ ದಾರನ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ವಿತೌಟ್ ಕುಚ್ಚು ಡಿಸೈನ್ನ ಮಾಡ್ತಾ ಇದ್ದೀನಿ. ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನೀಡಲ್ಗೆ 2 ಸತಿ ದಾರ ಸುತ್ತಕೊಂಡು ಅದೇ 3 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೊಳ್ಳಿ, ಮತ್ತೆ 2 ದಾರ ಒಂದು ಮಾಡಿಕೊಂಡು ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ ಹಾಕ್ಕೋಬೇಕು. ಇಲ್ಲಿ ನಾನು 3 ಚೈನ್ ಹಾಕ್ಕೋಬೇಕಾಗಿತ್ತು. 3 ಚೈನ್ ಅದೇ ತ್ರಿಬಲ್ ಕ್ರೋಶೆ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರನ ಒಂದು ಮಾಡ್ಕೋಬೇಕು. ಮತ್ತು ನೀಡಲ್ಗೆ ಒಂದು ಸತಿ ದಾರ ಸುತ್ತಿ 2 ಸತಿ ದಾರ ಸುತ್ತಿ 3 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಗೊಬಂದು ತ್ರಿಬಲ್ ಕ್ರೋಶೆ ಕಂಬ, ಅಲ್ಲಿಂದ 3 ಚೈನ್ ತ್ರಿಬಲ್ ಕ್ರೋಶೆ ಕಂಬದ ಹಿಂದೆ ಹೋಗಿ ದಾರ ತಂದು 2 ದಾರನ ಒಂದು ಮಾಡ್ಕೋಬೇಕು. ಇಲ್ಲಿ ಕೂಡ 3 ಸತಿ ಬೀಡ್ ಆದಮೇಲೆ ಕೂಡ 3 ಸತಿ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಇಲ್ಲಿ ಕೂಡ 3 ಕಂಬ ಹಾಗೆ ತ್ರಿಬಲ್ ಪಿಕಾಟ್ನ ಮಾಡಿಕೊಂಡು ನೆಕ್ಸ್ಟ್ ಆರ್ಚ್ ಮೇಲೆ ನಾವು 1 ಚೈನ್ ಹಾಕಿರ್ತೀವಲ್ಲ, ಸೊ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. 1 ಚೈನಿಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಈ ರೀತಿಯಾಗಿ ಬರುತ್ತೆ ಡಿಸೈನು. ಅಲ್ಲಿಂದ ಮತ್ತೆ ನೀಡಲ್ಗೆ 2 ಸತಿ ದಾರನ ತಗೊಂಡು ನೆಕ್ಸ್ಟ್ 3 ಚೈನ್ ಇದೆಯಲ್ಲ, ಸೊ ಆ ಗ್ಯಾಪ್ ಒಳಗೆ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತೆ 2 ದಾರ ಒಂದು ಮಾಡಿಕೊಂಡು ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಕಂಬ, ಯಾಕಂದರೆ ಫಸ್ಟ್ ನಾವು ಆರ್ಜಲ್ಲಿ ಏನು ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದಕ್ಕಿಂತ ಸ್ವಲ್ಪ ಲೆಂತಾಗಿ ಬರಬೇಕು. ಹಾಗಾಗಿ ನಾನಿಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ಯೂಸ್ ಮಾಡ್ಕೊಂಡಿದ್ದೀನಿ.
ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ ಹಾಕ್ಕೊಂಡು ಅದೇ ತ್ರಿಬಲ್ ಕ್ರೋಶೆ ಕಂಬಕ್ಕೆ ನಾವು ಪಿಕಾಟ್ನ ಮಾಡ್ಕೋಬೇಕು. ಮತ್ತೆ ನೀಡಲ್ಗೆ ನಾವು ದಾರ ಸುತ್ತಕೊಂಡು ನೀಡಲ್ಗೆ 2 ಸತಿ ದಾರ ಸುತ್ತಿ 3 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಪೂರ್ತಿ ವಿಡಿಯೋನ ನೋಡಿ. ಕ್ರೋಶೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇಲ್ಲಿ 3 ತ್ರಿಬಲ್ ಕ್ರೋಶೆ ಕಂಬ ಹಾಗೆ ಪಿಕಾಟ್ ಮಾಡಿದ ತಕ್ಷಣ ಸ್ವಲ್ಪ ದಾರನ ಮೇಲೆತ್ತಿ ಸ್ಮಾಲ್ ಸೈಜ್ ಬೀಡನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ನೀಡಲ್ಗೆ 2 ಸತಿ ದಾರನ ಸುತ್ತಕೊಂಡು ಅದೇ 3 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು ತ್ರಿಬಲ್ ಕ್ರೋಶೆ ಕಂಬ ಹಾಗೆಯೇ 3 ಚೈನ್ ಹಾಕಿ ಅದೇ ಕಂಬಕ್ಕೆ ಪಿಕಾಟ್ನ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಕಂಪ್ಲೀಟ್ ಮಾಡ್ತೀನಿ ನೋಡಿ. ಇಲ್ಲಿ 2 ಆರ್ಚ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ಈ ರೀತಿಯಾಗಿ ಬರುತ್ತೆ ಡಿಸೈನು. ಇದನ್ನು ಪೂರ್ತಿ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 2 ಆರ್ಚ್ಗಳು ಅಂದರೆ 2 ರೀತಿಯ ಡಿಸೈನ್ಗಳು ಕಂಬೈನ್ ಆಗಿ ಮಾಡಿರುವಂಥ ಡಿಸೈನು. ಈ ಒಂದು ಡಿಸೈನಿಗೆ 350ಇಂದ 450 ತನಕನೂ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ಗೆ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಚಾರ್ಜಸ್ನ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್.